ವೆರಿ ಗುಡ್ ಸನಿ, ಯು ಆರ್ ಜೀನಿಯಸ್. ಇದ್ದದ್ರಿಂದಾಗಿ ಇದಕ್ಕೆ ಕಮಲ ಬಸದಿ ಅಂತ ಹೆಸರು. ಅಲ್ಲಿ ಹಳೆ ಕಾಲದ ದೇವಸ್ಥಾನಗಳಿದೆ ಅಂತ, ಸೊ ನೋಡ್ಕೊಂಬರೋಣ ಅಂತೇಳಿ ಬನ್ನಿ. ಫ್ರೆಂಡ್ಸ್, ಇವಾಗ ಅಪ್ರಾಕ್ಸಿಮೇಟ್ಲಿ ಒಂದು 7:30 ಆಗಿದೆ. ಇವಾಗ ಬೆಳಗಾಂ ರೈಲ್ವೆ ಸ್ಟೇಷನ್ ಬಂದು ಇಳಿದ್ವಿ. ಸೊ ಇಷ್ಟೊತ್ತಿಗೆ ಟ್ರೈನು, ಬೆಳಗ್ಗೆನೆ ಟ್ರೈನ್ ಇತ್ತು, ಅಲ್ಲ ನೈಟ್ ಟ್ರೈನ್ ಇತ್ತು. ನೈಟೆಲ್ಲ ನಿದ್ದೆ ಮಾಡ್ಕೊಂಡು ಮಂಡಿ ನೋವು, ಬಲ್ಗಡೆ ಮಂಡಿ. ರೈಲ್ವೆ ಸ್ಟೇಷನ್ ಸಖತ್ತಾಗಿ ಮಾಡಿದ್ದಾರೆ, ಬೊಂಬಾಟ ಆಗಿದೆ. ನಿನ್ನೆ ಉದ್ಘಾಟನೆ ಆಗಿದೆ. ನರೇಂದ್ರ ಮೋದಿ ಅವರು ನಿನ್ನೆ ಉದ್ಘಾಟನೆ ಮಾಡಿದ್ದಾರೆ. ಇಲ್ಲ, ನಾವು ಬರ್ತೀವಿ ಉದ್ಘಾಟನೆ ಮಾಡಿರೋದು. ನನ್ನ ತೋರಿಸ್ತೀನಿ ಬನ್ನಿ ಸ್ಟೇಷನ್ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ದೊಡ್ಡ ಸ್ಟೇಷನ್. ಹುಬ್ಬಳ್ಳಿ ಒಂಥರ ಸೆಂಟ್ರ್ ಇದ್ದಂಗಮ್ಮ. ಬಾಂಬೆ, ಹೈದರಾಬಾದು, ಬೆಂಗಳೂರು, ಚೆನ್ನೈ, ಈ 4 ಸ್ಟೇಟ್ಗಳಿಗೂ ಕೂಡ ಹತ್ತಿರಕ್ಕೆ ಅಂತ ಮಿಡಲಲ್ಲಿ ಸೇರೋಂತಹ ಜಾಗ ಇದು ಬೆಳಗಾಂ ಅಲ್ವಾ? ವೇಟಿಂಗ್ ರೂಮ್ ಇದೆ. ನಾನು ನೋಡು ಹುಬ್ಳಿ ಸ್ಟೇಷನ್ ಅಂತ ಇದ್ದೀನಿ. ಬೆಳಗಾಂ ಅನ್ಬಾರ್ದು, ಬೆಳಗಾವಿ. ಯಾರ ಮನೆಗೆ ಹೋಗ್ತಾ ಇದ್ವಿ ನೋಡೋಣ, ಎಕ್ಸ್ಪೆಕ್ಟ್ ಮಾಡಿ. ಸೊ ಯಾರ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಆಯ್ತಾ? ಸೊ ಇಲ್ಲಿಂದ 2 ಕೆಲ್ಸಕ್ಕೆ ಬಂದಿದ್ದೀವಿ. ಒಂದು ಯಾರನ್ನೋ ಮೀಟ್ ಮಾಡಲಿಕ್ಕೆ, ಇನ್ನೊಂದು ವಿಡಿಯೋ ಶೂಟ್. ಇನ್ನೊಂದೇನು ತಮಾಷೆ ಅಂದರೆ, ಪಾಪ ನಾನು ಮೊನ್ನೆ ಬರ್ತೀನಿ ಅಂತೆಲ್ಲ ಅಡುಗೆ ಮಾಡ್ಕೊಂಡು ಕೂತಿದ್ದಾರೆ ಅವರು. ಸಚ್ಚಿತ್ ಹುಷಾರಿರಲಿಲ್ಲ, ಜ್ವರ ಇತ್ತು, ನನಗೂ ಜ್ವರ ಇತ್ತು. ಹಾಗಾಗಿ ನಾವು ಬರೋಕ್ಕಾಗಲಿಲ್ಲ. ಫೋನ್ ಮಾಡಿ ಹೇಳಿದೆ, ಪಾಪ ಬೆಳಗ್ಗೆನೇ ಇದ್ದು ಅಡುಗೆ ಮಾಡ್ತಾ ಇದ್ರಂತೆ. ನಾನು ಹೇಳಿದೆ, ಹೌದಾ ಅಕ್ಕ ಪರವಾಗಿಲ್ಲ, ಅರ್ಧ ಅಡುಗೆ ಮುಗಿಸ್ಬಿಟ್ಟಿದ್ದೆ, ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ, ನಮ್ಮ ಮನೆಗೆ ಆಗುತ್ತೆ ಅಂದರು. ಈಗ ಸ್ಟೇಷನಿಂದ ಹೊರಗಡೆ ಹೋಗ್ತಾ ಇದ್ವಿ. ಹೊರಡೋದೇನೆ, ಹೊರಡ್ಬಿಟ್ಟು ನಂತರ ಸಿಗ್ತೀವಿ. ಬನ್ನಿ ನೋಡಿ ಹೇಗಿದೆ ಸ್ಟೇಷನ್ ಅಂತ. ಇಲ್ಲಿ ತುಂಬ ಒಂದು ಮಾಡಿದ್ದಾರೆ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಟೇಷನ್ ಹೇಗೆಲ್ಲ ನಿರ್ಮಾಣ ಆಯಿತು ಅನ್ನೋದನ್ನ ಕಂಪ್ಲೀಟಾಗಿ ಇಲ್ಲಿ ಫೋಟೋಸನ್ನು ಹಾಕಿದ್ದಾರೆ. ಸೊ ಸ್ಟಾರ್ಟಿಂಗ್ ಸ್ಟೇಜಿಂದ ಹಿಡಿದು ಎಂಡಿಂಗ್ ಸ್ಟೇಜ್ವರೆಗೂ ಯಾವ ರೀತಿ ನಿರ್ಮಾಣನ ಮಾಡಿದ್ರು ಅವರು ಅನ್ನೋದನ್ನ ಇಲ್ಲಿ ಪಿಕ್ಚರನ್ನು ಮಾಡಿ ಬೋರ್ಡ್ ಮೇಲೆ ಹಾಕಿದ್ದಾರೆ. ಇದು ತುಂಬ ಚೆನ್ನಾಗಿದೆ ನೋಡೋಣ. ಈ ರೈಲ್ವೆ ಸ್ಟೇಷನ್ನ ಒಂದು ವ್ಯೂ. ಈ ಬೆಳಗಾವಿ ರೈಲ್ವೆ ಸ್ಟೇಷನ್ ಹೇಗಿದೆ ಅನ್ನೋದನ್ನ ಒಂದು ಪಿಕ್ಟೋಗ್ರಾಫನ್ನು ಇಲ್ಲಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ನೋಡಿ, ಇದು ಇಲ್ಲಿ ಚೆನ್ನಾಗಿದೆ ಮಾಡಿದ್ದಾರೆ ಸ್ಟೇಷನ್. ಆಚೆ ಕಡೆ ಏನೋ ಕಾಣಿಸ್ತೀವಿ, ನೋಡೋಣ. ಸಂಗೊಳ್ಳಿ ರಾಯಣ್ಣನವರು ಇವಾಗ ನಾವು ಬೆಳಗಾಂನಲ್ಲಿ ಎಲ್ಲಿದ್ದೀವಿ ಗೊತ್ತಾ? ಕಾಸ್ಬಾಗ್ ಬಸವೇಶ್ವರ ಸರ್ಕಲ್. ಬಸವಣ್ಣವರ ಪ್ರತಿಮೆ ಇದೆ ಇಲ್ಲಿ, ಕಾಣಿಸ್ತಾ ಇರ್ಬೋದು. ಸೊ ಈಗ ನಾನು ಸಿನಿಮಾ ಕಮಲ್ ಬಸ್ತಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹಳೆ ಕಾಲದ ದೇವಸ್ಥಾನಗಳಿದೆಯಂತೆ, ಸೊ ನೋಡ್ಕೊಂಬರೋಣ ಅಂತೇಳಿ ಬನ್ನಿ. ಆಲ್ಮೋಸ್ಟ್ ಮರಾಠೀಸೇ ಇರೋದ್ರಿಂದ ಮರಾಠಿಗರ ಹೆಸರೇ ಜಾಸ್ತಿ ಇರೋದು. ಸೊ ಬನ್ನಿ ಹೋಗೋಣ ಕಮಲ್ ಬಾಗ್ಗೆ. ಸೊ ನೋಡಿ, ಇದು ಎಂಟ್ರೆನ್ಸ್ ದ್ವಾರ. ಇದು ಸುತ್ತಲೂ ಕೋಟೆ ಇದೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಕೋಟೆ. In 300 meters, turn right.
ಪರ್ಸನಲ್ ರೋಡ್, ಡಿಫೆನ್ಸ್ ಲ್ಯಾಂಡ್. ಕಮಲ್ ಬಸ್ತಿ ರೀಚ್ ಆದ್ವಿ. ಇದೇ ಕಮಲ್ ಬಸ್ತಿ, ಚೆನ್ನಾಗಿದೆ. ಎಸ್, ಹಳೆಯ ಕಾಲದಂತೆ. ಸೊ ಕಮಲದ ಥರ ಇದೆ ಇಲ್ಲಿ ದೇವಸ್ಥಾನ ಶೇಪು. ಮೇಲ್ಗಡೆ ನೋಡಿದ್ರೆ, ಫುಲ್ ಮೇಲಿಂದ ನೋಡಿದ್ರೆ ಕಮಲ ಹೂ ಹೇಗೆ ಅರಳಿರುತ್ತೋ ತಾವ್ರೆ ಹೂವು ಆಗಿದೆ. ಸೊ ಅದಕ್ಕೋಸ್ಕರ ಇದಕ್ಕೆ ಕಮಲ್ ಬಸ್ತಿ ಅಂತ ಆ ಹೆಸರು ಬಂತಂತೆ. ಬನ್ನಿ ಒಳಗೋಗೋಣ, ಎಷ್ಟು ಚೆನ್ನಾಗಿದೆ. ಹಾಯ್ ಸುನಿ. ಕೋಗಿಲೆ ಜನಗಳು ಹುಡುಕ್ಬೇಕು ಕೋಗಿಲೆ ನೋಡೋಕ್ಕೀಗ. ಈ ದೇವಸ್ಥಾನ ಬಂದು ಜೈನ ಧರ್ಮಕ್ಕೆ ಸೇರಿದಂತಹ ದೇವಸ್ಥಾನ. ಬಿಚ್ಚಿ ರಾಜ ಕಟ್ಟಿಸಿದಂತಹ ದೇವಸ್ಥಾನ ಇದು ಸ್ನೇಹಿತರೆ. ತುಂಬಾ ಅದ್ಭುತವಾಗಿದೆ. ಒಂದಕ್ಕಿಂತ ಒಂದು ಆ ಕಲೆ ಆಗಿರಬಹುದು, ಆ ಕೆತ್ತನೆಗಳಾಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಸುತ್ತಲೂ ಇರುವಂಥ ಜಾಗ ಏನಿದೆ ಅದೊಂಥರ ನಮ್ಮ ಮೈಂಡನ್ನು ರೀಫ್ರೆಶ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಜೈನ ದೇವಸ್ಥಾನ ಸುಮಾರು 800 ವರ್ಷದ ಹಿಂದಿನ ದೇವಸ್ಥಾನ ಅಂತೆ ಸ್ನೇಹಿತರೆ. ನೋಡಿ, ಇದೇ ಈ ಕಮಲಾಕಾರದಲ್ಲಿರುವಂಥದ್ದೇ ನಾನು ಫ್ರೀಸ್ ಮಾಡಿ ತೋರಿಸಿದ್ದೀನಿ ನೋಡಿ, ಅದೇ ಕಮಲ ಬಸದಿ ಅಂತ. ಅದಕ್ಕೆ ಫೇಮಸ್ ಹೆಸರು. ಒಟ್ಟು ಇಲ್ಲಿ 4 ಕಡೆ ಬಾಗಿಲುಗಳನ್ನ ಎಂಟ್ರೆನ್ಸನ್ನು ಇಟ್ಟಿದ್ದಾರೆ ಸ್ನೇಹಿತರೆ. ಈ ದೇವಸ್ಥಾನದಲ್ಲಿ ದೇವರು ನೇಮಿನಾಥ ಅಂತ ಹೇಳಿ ದೇವರು, ಅದು ಬಂದು ಗ್ರಾನೈಟಲ್ಲಿ ಮಾಡಿರುವಂಥದ್ದು. ಈ ಬಸ್ತಿ ಕಟ್ಟೋ ಮುಂಚೆ 200 ವರ್ಷದ ಹಿಂದಿನ ದೇವರಂಥದ್ದು. ಈ ಕಂಬಗಳೆಲ್ಲ ಸಂಪೂರ್ಣವಾಗಿ ಗ್ರಾನೈಟಲ್ಲೇ ಮಾಡಿರುವಂಥದ್ದಂತೆ. ಇಲ್ಲಿ ಆ್ಯಕ್ಚುಲಿ ಇದ್ರ ಹೆಸರು ಬಂದು ಕಮಲ ಬಸದಿ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಪ್ಲೇಸು. ಇಲ್ಲೆಲ್ಲ ಆಗ ರಾಜರು ಇದ್ರಂತೆ. ರಟ್ಟರಾಜರು ಅನ್ನುವಂಥ ವಂಶಸ್ಥರು. ಅವರು ಜೈನರು. ಸೊ ಹಂಗಾಗಿ ಜೈನ ಮಂದಿರವನ್ನ ಕಟ್ಟಿಸ್ತಾರೆ. ಸೊ ಇದು ಕಮಲಾಕಾರದಲ್ಲಿ ಇದ್ದದ್ರಿಂದಾಗಿ ಇದಕ್ಕೆ ಕಮಲ ಬಸದಿ ಅಂತ ಹೆಸರು. ಬಟ್ ತುಂಬ ಚೆನ್ನಾಗಿದೆ, ಒಂಥರ ಪೀಸ್ಫುಲ್ ಆಗಿದೆ. ಸುತ್ತಲೂ ತೆಂಗಿನ ಮರಗಳು, ಹಾಗೆ ಇಲ್ಲಿ ಮಠ ಕೂಡ ಇದೆಯಂತೆ. ಇಲ್ಲಿ ಒಳಗಡೆ ರಾಮಕೃಷ್ಣ ಮಠ ಇದೆಯಂತೆ. ನಾನು ಫುಲ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ, ಬಿಚ್ಚಲೇ ಇಲ್ಲ. ಕತ್ತಲ್ಲಿ ಕೈಯಲ್ಲಿ ಎಲ್ಲ ಇರುತ್ತಲ್ವ, ಸೊ ಹಾಗಾಗಿ ಬಿಚ್ಚಲೇ ಇಲ್ಲ. ಈಗ ಒಳಗಡೆ ಒಂದು ದೇವಸ್ಥಾನ ಇದೆ, ಅಲ್ಲೂ ಹೋಗಿದ್ವಿ. ಆಮೇಲೆ ಇಲ್ಲಿ ಮಠ ಇದೆ, ಅಲ್ಲಿಗೆ ಹೋಗಬೇಕು ನೆಕ್ಸ್ಟು. ಟೈಮ್ ಇದೆ ಬೇಜಾನು, ಅಲ್ಲಿವರೆಗೂ ಟೈಮ್ ಎಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಹೋಗ್ತೀವಿ. ಚೆನ್ನಾಗಿದೆ, ಒಂಥರ ಮೂಡ್ ಫ್ರೆಶ್ ಆಯ್ತಲ್ಲ ಸನಿ. ಬನ್ನಿ ಈ ದೇವಸ್ಥಾನ ನೋಡೋಣ. ಈ ದೇವಸ್ಥಾನ ನೋಡೋಣ ಬನ್ನಿ. ಪಾಲಕರು ಅಲ್ವಾ? ಮುಟ್ಟಬಾರ್ದು ಯಾವತ್ತೂ ಅಷ್ಟೇ ದ್ವಾರಪಾಲಕರನ್ನ. ಹೌದಾ? ಮುಟ್ಬಿಟ್ಟೆ ಏನಾಗುತ್ತೆ ಈಗ? ಯಾವಾಗಲೂ ಅಷ್ಟೇ. ನನಗೂ ಗೊತ್ತಿಲ್ಲ ಸರಿಯಾಗಿ. ಹಳಬ್ರು ಹೇಳ್ತಿದ್ದು ದ್ವಾರಪಾಲಕರನ್ನಾಗಿ ರಾಕ್ಷಸರನ್ನು ನೇಮಿಸ್ಕೊತಿದ್ರಂತೆ ದೇವತೆಗಳು. ಸೊ ಹಾಗಾಗಿ ದ್ವಾರಪಾಲಕರನ್ನ ಮುಟ್ಬಾರ್ದು. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ತುಂಬ ಚೆನ್ನಾಗಿ ನೀಟಾಗಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿದೆ. ಜನ ಜಾಸ್ತಿ ಬರದೇ ಇದ್ರೆ ಎಲ್ಲ ಹೈಜಿನಿಕ್ ಆಗಿ ಇರುತ್ತೆ. ಬಟ್ ಇನ್ನೊಂದು ನಾವು ನೋಡ್ದಂಗೆ ಸುಮಾರು ಜನ ಬಂದರು, ಬಂದು ಹಂಗಾಗಿ ಹೋಗ್ತಾರೆ. ಅದು ಜೈನ್ಸ್ ಅಲ್ವಾ ಬರೋದು ಜಾಸ್ತಿ. ಜಸ್ಟ್ ಬಸದಿ ಅನ್ಸುತ್ತೆ, ಇದು ಕೂತ್ಕೊಳ್ಳೋ ಜಾಗ ಅಷ್ಟೇ. ದೇವರಿಲ್ಲ ಅಲ್ಲ ಇಲ್ಲಿ. ತೋರಿಸಿ ನನ್ನ ಕೈ ನೋಡಿ, ಇಂಟರ್ಲಾಕ್ ಚೆನ್ನಾಗಿದೆ. ಐಡಿಯಾಸು ಇಲ್ಲಿ ನೋಡಿ, ಚೆನ್ನಾಗಿ ಮಾಡೋರಲ್ಲ ಸುನಿ. 1200ನೇ ಇಸ್ವಿಲಿ ಕಟ್ಟಿರೋದು ಅಂದರೆ ಅಪ್ರಾಕ್ಸಿಮೇಟ್ಲಿ 800 ವರ್ಷ ಆಗಿದೆ ಇದನ್ನು ಕಟ್ಟಿ. 800 ಇಯರ್ಸ್.
ಇಲ್ಲಿ ಕೆಲವರು ಯೋಗ ಮತ್ತು ಮೆಡಿಟೇಷನನ್ನು ಮಾಡ್ತಿದ್ರು. ಆ ಪಕ್ಷಿಗಳ ಚಿಲಿಪಿಲಿ ನಾದ ಕೇಳಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನಿಜವಾಗ್ಲೂ ಸೂಪರ್ ಆಗಿತ್ತು. ಇಲ್ಲೆಲ್ಲ ಮೂರ್ತಿಗಳಿದ್ದು ಅನಿಸುತ್ತೆ, ಎಲ್ಲ ಎತ್ಕೊಂಡೋಗಿ ಮ್ಯೂಸಿಯಮ್ಮಲ್ಲಿ ಇಟ್ಟಿರ್ತಾರೆ ನೋಡಿ. ಇಲ್ಲೆಲ್ಲ ಕೆತ್ತನೆ ಇದ್ದು ಅನಿಸುತ್ತೆ, ಇಲ್ಲೆಲ್ಲ ಇದೆ ನೋಡು. ಬಿಟ್ಟು ಬೆಂಗಳೂರಲ್ಲಿ ಒಂದೆರಡು ಕಡೆ ಎಲ್ಲಾನು ಇಂಥ ಜಾಗ ಮಾಡೋದು ಬಿಟ್ಟು ಹಿಂದೂ ಧರ್ಮದಲ್ಲಿ ಭಿನ್ನ ಆಗಿರೋ ಮೂರ್ತಿಗಳು ಅಂದ್ರೆ ಒಡೆದೋಗಿರುವಂತ ಮೂರ್ತಿಗಳಿಗೆ ಪೂಜೆ ಇರೋದಿಲ್ಲ. ಅದ್ರ ಜಾಗದಲ್ಲಿ ಬೇರೆ ಮೂರ್ತಿಯನ್ನು ತಗೊಂಡು ಬಂದು ಇಟ್ಟು ಬೇಕಾದ್ರೆ ಪೂಜೆ ಮಾಡ್ಬೋದು. 12ನೇ ಶತಮಾನ 10ನೇ ಶತಮಾನ ಅಂದರೆ ತುಂಬ ಹಳೇದೇ ಅಲ್ವಾ ನೋಡಿ. ಇದನ್ನೆಲ್ಲನೂ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅವಾಗೆಲ್ಲನೂ ಶಿಥಿಲವಾಗ್ಬಿಟ್ಟಿದೆ, ಕ್ರ್ಯಾಕ್ಸ್ ಬಂದ್ಬಿಟ್ಟಿದೆ. ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಇರೋದಿಲ್ಲ ನೋಡಿ. ಈ ಸೈಡ್ ಚೆನ್ನಾಗಿದೆ, ಆ ಸೈಡ್ ಬಿಸಿಲು ಹೊಡಿಯುತ್ತಲ್ಲ, ಈ ಕಡೆ ಬಿಸಿಲು ಕಡಿಮೆ ಅಲ್ಲ, ನೀರಿಗೆ ಕಾಣಿಸ್ತಾ ಇತ್ತಲ್ಲ, ಅದು ಸುತ್ತಲೂ ಇರುತ್ತೆ, ಬಿದ್ದೋಗೈತೆ. ಕರೆಕ್ಟ್. ಇಲ್ಲಿ ಡಿಸೈನ್ ಇದೆಯಲ್ವಾ ನೋಡಿ, ಈ ಕಡೆ ಡಿಸೈನ್, ಈ ಡಿಸೈನ್ ಸುತ್ತಲೂ ಇರುತ್ತೆ, ಬಟ್ ಇಲ್ಲ, ಇಲ್ಲಿದೆ ನೋಡಿ ಆ ಡಿಸೈನ್. ಕರೆಕ್ಟ್ ಸುನಿ, ವೆರಿ ಗುಡ್ ಸುನಿ, ಯು ಆರ್ ಜೀನಿಯಸ್. ಗ್ರಾನೈಟ್ ಅಲ್ಲ, ಬಡಪದ ಕಲ್ಲು ಅನಿಸುತ್ತದೆ ಒಳಗಡೆ ಇರೋ ಕಂಬಗಳ. ಇದು ಒರಟು ಕಲ್ಲು, ಹಂಗಾಗಿ ಒರಟು ಕಲ್ಲು ಬೇಗ ಹಾಳಾಗಲ್ಲ. ಬೀಮ್ ಥರ ಯೂಸ್ ಮಾಡಿದ್ರು. ಕರೆಕ್ಟ್. ಅದು ಆಗಲೇ ಡ್ಯಾಮೇಜ್ ಆಗಿದೆ, ಅದನ್ನು ಯಾವ ರೀಕನ್ಸ್ಟ್ರಕ್ಟ್ ಮಾಡಿದ್ರು ನೋಡ. ಆ ಕಂಬಕ್ಕೂ ಆ ಕಂಬದ ಕಲ್ಲಿಗೂ ಇದಕ್ಕೂ ವ್ಯತ್ಯಾಸ ಇದೆ. ಕರೆಕ್ಟ್, ಗೊತ್ತಾಯ್ತು. ಇದು ಹಳೇದು, ನಿಜವಾಗ್ಲೂ ಒರಿಜಿನಲ್ ಇದು ಆಮೇಲೆ ಮತ್ತೆ ರೀಬಿಲ್ಟ್ ಮಾಡಿರೋದು. ಕಲ್ಲು ನೋಡಿ ವ್ಯತ್ಯಾಸ. ಗೊತ್ತಾಯ್ತು. ಇದೆ ಆ ಕೆತ್ತನೆ ಇಲ್ಲಿಲ್ಲ. ಆ ಕಡೆ ಇರೋ ಕೆತ್ತನೆ ಈ ಕಡೆ ಇಲ್ಲ. ಅಲ್ಲೇ ಒಂದು 100-150 ಮೀಟ್ರ್ ದೂರದಲ್ಲಿ ರಾಮಕೃಷ್ಣ ಆಶ್ರಮ ಇದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಖಂಡಿತ ನೀವೇನಾದರೂ ಬೆಳಗಾವಿಗೆ ಹೋದರೆ ಈ 2 ಪ್ಲೇಸನ್ನು ವಿಸಿಟ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ತುಂಬಾ ಚೆನ್ನಾಗಿದೆ, ಒಂಥರ ಮೈಂಡ್ಗೆ ರಿಲೀಫನ್ನು ಕೊಡುತ್ತೆ, ಪಾಸಿಟಿವ್ ವೈಬ್ಸ್ ಜಾಸ್ತಿ ಇರುತ್ತೆ. ರಾಮಕೃಷ್ಣ ಆಶ್ರಮ ನೋಡಿ, ಎಷ್ಟು ಗಿಡಗಳು ನೋಡಿ. ಆ ಗಿಡಗಳು ಕಿಲ ಅಂತ ನಗುತ್ತಿವೆ. ಹೂವು ಎಷ್ಟು ಚೆನ್ನಾಗಿ ಅರಳಿದೆ. ಆ ಹೂವನ್ನು ರಸ ಇರಲಿಕ್ಕೆ ದುಂಬಿ ಪರಾಗ ಓಡಾಡ್ತಾ ಇದೆ. ನೀರು ನೋಡಿ ಯಾವ ರೀತಿ ಚಿನ್ನುತ್ತಾ ಇದೆ ಅಂತ. ಫಿಲ್ ದ ಬ್ರೈನ್ ವಿತ್ ಹೈ ಥಾಟ್ಸ್, ಹೈಯೆಸ್ಟ್ ಐಡಿಯಲ್ಸ್, ಪ್ಲೇಸ್ ದೆಮ್ ಎ ಡೇ ಆ್ಯಂಡ್ ನೈಟ್ ಬಿಫೋರ್ ಯು ಆ್ಯಂಡ್ ಔಟ್ ಆಫ್ ದಟ್ ವಿಲ್ ಕಮ್ ಗ್ರೇಟ್ ವರ್ಕ್. ಚೆನ್ನಾಗಿದೆ ಸ್ವಾಮಿ ವಿವೇಕಾನಂದನ. ಇಲ್ಲಿ ಸುತ್ತಲೂ ಗಿಡಗಳು ತುಂಬ ನೆಟ್ಟಿದ್ದಾರೆ ಸ್ನೇಹಿತರೆ. ಅದಲ್ಲದೆ ಇಲ್ಲಿ ಫ್ರೀ ಕೋಚಿಂಗ್ ಕ್ಲಾಸಸ್ ನಡೆಯುತ್ತೆ, ಸುಮಾರು ಕ್ಲಾಸಸ್ ನಡೆಯುತ್ತೆ. ನಿಮ್ಗೆ ಬೇಕಾದರೆ ಫ್ರೀ ಕ್ಲಾಸಸ್ಸನ್ನು ಕೂಡ ತೆಗೆದುಕೋಬೋದು, ಯಾವುದೇ ರೀತಿ ಚಾರ್ಜಸ್ ಇಲ್ಲಂತೆ. ಎಂಥ ಒಳ್ಳೆ ಮಾತುಗಳು ಅಂದರೆ ನಿಜವಾಗ್ಲೂ ತುಂಬಾ ಖುಷಿಯಾಗತ್ತೆ ಈ ಥರ ಮಾತುಗಳನ್ನೆಲ್ಲ ಕೇಳಲಿಕ್ಕೆ. ಈ ಮನೆ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ಒಂದ್ಸರಿ ಬೆಳಗಾವಿಗೆ ಬಂದಿದ್ರು. ಬೆಳಗಾವಿಗೆ ಬಂದಿದ್ದಾಗ ಈ ಮನೆಯಲ್ಲಿ, ಅಂದ್ರೆ ಇದು ಯಾರೋ ಒಬ್ರದ್ದು ಅವ್ರ ಹೆಸರು ನೆನಪಿಗೆ ಬರ್ತಾ ಇಲ್ಲ, ಅವ್ರ ಮನೆಯಲ್ಲಿ ಸ್ಟೇ ಆಗಿದ್ರು. ಸೊ ಹಾಗಾಗಿ ಆ ಮನೆಯನ್ನ ಅಂತ ಒಳ್ಳೆ ವ್ಯಕ್ತಿಗಳು ಆಶ್ರಮಕ್ಕೆ ಅಂತ ಬಿಟ್ಕೊಟ್ಬಿಟ್ರು. ಸೊ ಅದನ್ನೇ ಮ್ಯೂಸಿಯಂ ಮಾಡಿದ್ರು. ಇವತ್ತಿಗೂ ಕೂಡ ಸ್ವಾಮಿ ವಿವೇಕಾನಂದರು ಮಲಗಿದ್ದಂತಹ ಮಂಚ, ಉಪಯೋಗಿಸ್ತಿದ್ದಂತಹ ಕೋಲು ಎಲ್ಲವೂ ಕೂಡ ಇಲ್ಲೇ ಇಟ್ಟಿದ್ದಾರೆ. ನೋಡೋಣ ಬನ್ನಿ. ಗೊತ್ತಾ ಸುನಿ, ಇಲ್ಲಿ 9 ದಿನ ಇದ್ರಂತೆ. 14ನೇ ತಾರೀಕಿಂದ 27ನೇ ತಾರೀಕು ಆಯ್ತಾ. ಮಹಾರಾಜ್ ಕೊಲ್ಲಾಪುರ್ ಅಡ್ರೆಸ್ ಟು ಲಾಯರು, ಅವ್ರ ಮನೆ ಇದೆ ಆ್ಯಕ್ಚುಲಿ ಆಯ್ತಾ. ಅವರು ಡೊನೇಟ್ ಮಾಡಿಬಿಟ್ಟಿದ್ದಾರೆ ಇದಕ್ಕೆಲ್ಲದಕ್ಕೂ. ಇದು ಅವ್ರದೇ ಮನೆ. ಹೌದು. ಇಲ್ಲಿ 9
ದಿನಗಳ ಕಾಲ ಇದ್ರಂತೆ. ಗ್ರೇಟ್ ಅಲ್ಲ. ಏನಂದರೆ ಇಂಥ ದೊಡ್ಡ ಮಹಾತ್ಮರನ್ನು ನಾವು ನೋಡೋದಕ್ಕಂತೂ ಸಾಧ್ಯವಾಗಿರಲಿಲ್ಲ. ಅಟ್ಲೀಸ್ಟ್ ಅವರು ಇದ್ದಂತಹ 9 ದಿವಸ ಇದ್ದಂತಹ ಮನೆಗಾದರೂ ಬಂದಿದ್ದೀವಿ ಅಂದರೆ ಎಷ್ಟು ಚೆನ್ನಾಗಿದೆ. ಅದೇ ಮನೆಯನ್ನು ರಿನೋವೇಷನ್ ಮಾಡಿ ಹಾಗೆ ಉಳಿಸ್ಕೊಂಡಿದ್ದಾರೆ. ನೋಡಿ, ಇದು ಧ್ಯಾನ ಮಂದಿರ. ಇಲ್ಲಿ ಸ್ವಾಮಿ ವಿವೇಕಾನಂದನವರ ಮೂರ್ತಿಯನ್ನು ಇಲ್ಲಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ. ನಿಜವಾಗ್ಲೂ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು. ತುಂಬ ಪೀಸ್ಫುಲ್ಲಾಗಿ ನಿಮಗೆ ಒಂಥರ ನೆಮ್ಮದಿ ಸಿಗುತ್ತೆ ಇಲ್ಲೆಲ್ಲ ಬಂದರೆ. ನಿಜವಾಗ್ಲೂ ಅಂಥ ಮಹಾನ್ರನ್ನ ನಾವು ನೋಡೋವಂಥ ಪುಣ್ಯ ಕೇಳ್ಕೊಂಡು ಬಂದಿಲ್ಲ. ಬಟ್ ಅವ್ರು ಇದ್ದಂಥ ಜಾಗಕ್ಕಾದರೂ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಇಲ್ಲೇ ಆಶ್ರಮದಲ್ಲಿ ಕೆಲವೊಂದು ಪುಸ್ತಕಗಳನ್ನ ಮಾರಾಟ ಮಾಡ್ತಾರೆ. ಇನ್ ಕೇಸ್ ನಿಮ್ಗೆ ಏನಾದರೂ ಪುಸ್ತಕಗಳ ಬಗ್ಗೆ ತುಂಬ ವ್ಯಾಮೋಹ ಇತ್ತು, ಓದಬೇಕು ಅನ್ನೋ ಆಸಕ್ತಿ ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ಇಲ್ಲಿ ಬೈ ಮಾಡ್ಬೋದು. ಇಲ್ಲಿ ನೋಡಿ ಎಷ್ಟು ಪುಸ್ತಕಗಳಿದೆ ಅಂದರೆ ಸಾವಿರಾರು ಪುಸ್ತಕಗಳು, ಸುಮಾರು ಪುಸ್ತಕಗಳು ನಮ್ಮ ಮಮ್ಮಿ ಹತ್ರ ಇತ್ತು. ನಾನಿಲ್ಲಿ ಹನುಮಾನ್ ಚಾಲೀಸ ಮತ್ತು ನೀತಿ ಕಥೆಗಳ ಬುಕ್ಕನ್ನು ನಾನು ತೆಗೆದುಕೊಂಡು ಬಂದೆ. ಸುನಿ ಹೇಳ್ತಿದ್ರು, ನಿಜವಾಗ್ಲೂ ನಿನ್ನ ಮಕ್ಕಳು ಕೂತ್ಕೊಂಡು ಓದ್ತಾರ, ನೀನು ಪಾಠನ ಓದ್ದಂಗೆ ಓದ್ಬಿಟ್ಟು ಅವ್ರಿಗೆ ತಿಳಿಸ್ಬೇಕಷ್ಟೇ ಅಂತ. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳು ಅಷ್ಟೆಲ್ಲ ಆಸಕ್ತಿಯನ್ನೇ ಹೊಂದಿರೋದಿಲ್ಲ. ಬುಕ್ ಓದಬೇಕು ಅನ್ನೋ ಅವೆಲ್ಲ ಕ್ರೇಜೇ ಇರೋದಿಲ್ಲ. ಏನೋ ಅವ್ರದ್ದಾಯಿತು, ಅವ್ರ ಪ್ರಪಂಚ ಆಯಿತು, ಮೊಬೈಲ್ ಆಯಿತು, ಅಷ್ಟೇ ಪ್ರಪಂಚ ಆಗ್ಬಿಟ್ಟಿದೆ. ಹನುಮಾನ್ ಚಾಲೀಸ್ ಬೇಕಾ? ಚಳಿಗೆ ಒಂಥರ ಮೈಂಡ್ ರಿಫ್ರೆಶ್ಮೆಂಟ್ ಆಗ್ತಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈ ಥರ ಪ್ಲೇಸಸ್ಗೆ ಬಂದರೆ ಕಾಮಾಗಿ ಮತ್ತು ಪಾಸಿಟಿವ್ ಎನರ್ಜಿ ಜಾಸ್ತಿ ಬರುತ್ತೆ. ಸೊ ಇಲ್ಲಿ ನಾನು ಸುಮಾರು ಬುಕ್ಸನ್ನು ತಗೊಂಡೆ. ನೀತಿ ಕಥೆಗಳು ಮತ್ತು ಹನುಮಾನ್ ಚಾಲೀಸ ಮತ್ತು ಕೀ ಬಂಚು. ಏನು ಇದರಲ್ಲಿ ಬಿ ಬೋಲ್ಡ್ ಬಿ ಸ್ಟ್ರಾಂಗ್ ಅಂತ ಬರೆದಿದ್ದಾರೆ, ನೋಡ್ತಾ ಇರ್ಬೋದು. ಬನ್ನಿ. ಸೊ ಈಗ ರಾಮಕೃಷ್ಣ ಮಠನ ಬಿಟ್ವಿ. ಇಲ್ಲಿಂದ ನಾವು ಶಿವನ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸಿಗ್ತೀವಿ ಸ್ನೇಹಿತರೆ. ಸೊ ಈಗ ನಾವು ಶಿವನ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಇದೂ ಅಷ್ಟೇ ಹಳೆ ಕಾಲದ ದೇವಸ್ಥಾನ, ನೀವು ನೋಡ್ತಾ ಇರ್ಬೋದು. ಬಟ್ ಕ್ಲೋಸ್ ಇದೆ. ನೋಡೋಣ, ಒಳಗಡೆ ಹೋಗೋಣ ಬನ್ನಿ. ಹೋಗಿ ಬರ್ತೀರಾ? ತುಂಬ ಚೆನ್ನಾಗಿದೆ ಸುನಿ. ಈ ಥರ ವಾತಾವರಣ ಇದ್ದರೆ ಸುನಿ, ನಮ್ಮ ಬೆಂಗಳೂರಲ್ಲಿ ದುಡ್ಡು ಮಾಡೋಕೆ ಇಳಿದು ಬಿಡ್ತಾರೆ. ಅದರ ಮೇಲ್ಗಡೆ ಸ್ಟ್ರಾಂಗ್ ಇದೆಯಲ್ಲ, ಅದಕ್ಕೋಸ್ಕರ ಆ ಡೋರ್ ನೋಡಿ ಹೆಂಗಿದೆ. ನಮ್ಗೆ ಅದೃಷ್ಟ ಇಲ್ಲ ನೋಡೋಕ್ಕೆ ಅಷ್ಟೇ. ಬನ್ನಿ. ತುಂಬ ಚೆನ್ನಾಗಿದೆ. ನಾವು ಆ ಕಡೆಯಿಂದ ಹೋಗಿದ್ವಿ ಎಂಟ್ರೆನ್ಸು, ಈ ಕಡೆಯಿಂದನೂ ಎಂಟ್ರೆನ್ಸ್ ಇದೆ ನೋಡಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂದರೆ ಸಕ್ಕತ್ತಾಗಿದೆ. ಸುಮಾರು ವರ್ಷಗಳೇ ಆಗ್ಬಿಟ್ಟಿದೆ ಇದನ್ನೆಲ್ಲ ಓಪನ್ ಮಾಡಿ ಪೂಜೆ ಮಾಡಿ ಅನಿಸುತ್ತೆ. ಯಾರಾದರೂ ಬೆಳಗಾಂನವ್ರಿದ್ರೆ ಖಂಡಿತ ದೇವಸ್ಥಾನಗಳನ್ನ ಈ ರೀತಿ ಪುನರ್ಜೀವನಗೊಳಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಚೆನ್ನಾಗಿದೆ ಸ್ನೇಹಿತರೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.